ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾರ್ಮುಜ್ ಮೇಲೆ ನಿರ್ಬಂಧ ಹೇರುವಂತ ಅಮೆರಿಕ ಪ್ಲಾನ್ಗೆ ಇರಾನ್ ಲೇವಡಿ ಮಾಡಿದೆ. ನೀವು ನಿರ್ಬಂಧ ಹೇರೋದ್ರಿಂದ ನಿಮ್ಮ ದೇಶದಲ್ಲೇ ತೈಲ ದರ ಏರಿಕೆ ಆಗುತ್ತೆ. ಗೂಗಲ್ ಮ್ಯಾಪ್ ಸ್ಕ್ರೀನ್ ಶಾಟ್ ಶೇರ್ ಮಾಡಿ ಇರಾನ್ ಲೇವಡಿ ಮಾಡಿದೆ. ಇರಾನ್ನ ಸಂಸತ್ ಸ್ಪೀಕರ್ ಮೊಹಮ್ಮದ್ ಬಗರ್ ಘಾಲಿಬಾಫ್ ಪಾಕಿಸ್ತಾನದಲ್ಲಿ ಅಮೆರಿಕ ಜೊತೆಗೆ ಮಾತುಕತೆಗೆ ತೆರಳಿದ್ರು. ಇವರು ಮುಖಭಂಗ ಆಯಿತು. ಸಂಧಾನ ವಿಫಲವಾದ ಬೆನ್ನಲ್ಲೇ ಹಾರ್ಮುಜ್ನಲ್ಲಿ ಇರಾನ್ಗೆ ಈಗ ಅಮೆರಿಕ ನಿರ್ಬಂಧ ಹೇರೋದು ಟ್ರೈ ಮಾಡ್ತಾ ಇದೆ. ಅಮೆರಿಕ ಮತ್ತೆ ಏನ್ ಬಡಾಯಿ ಕುಚ್ಕೊಳ್ತಾ ಇದೆ ಅಂದ್ರೆ, ನಮ್ಮಲ್ಲಿ ಇರಾನ್ಗಿಂತಾನೂ ಹೆಚ್ಚಾಗಿ ತೈಲ ಇದೆ, ನಾವು ಒದಗಿಸುವಂತ ಅಥವಾ ಪೂರೈಕೆ ಮಾಡುವಂತ ಕೆಲಸ ಮಾಡ್ತೀವಿ ಅಂತ. ಹೀಗಾಗಿನೇ ಈಗ ಇರಾನ್ ಈ ರೀತಿ ಲೇವಡಿ ಮಾಡ್ತಾ ಇರೋದು. ಅಮೆರಿಕ ನಿರ್ಧಾರಕ್ಕೆ ಇರಾನ್ ತಿರುಗೇಟ್ ಕೊಟ್ಟಿದೆ. ನಿಮ್ಮಲ್ಲೇ ತೈಲ ಬೆಲೆ ಏರಿಕೆ ಆಗುತ್ತೆ ನೋಡಿ, ಇದು ಎಚ್ಚರಿಕೆ ಇರಲಿ ಅಂತ. ಹಾರ್ಮುಜ್ ಮೇಲೆ ಅಮೆರಿಕ ನಿರ್ಬಂಧ ಹೇರೋದು ಅಂದ್ರೆ ನಿಜಕ್ಕೂ ಕೂಡ ಅದೊಂದು ರೀತಿ ಲೇವಡಿ ವಿಷಯನೇ ಆಗುತ್ತೆ. ಯಾಕೆಂದ್ರೆ ಹಾರ್ಮುಜ್ ಜಲಸಂಧಿ ಇರಾನ್ನ ಸಂಪತ್ತು, ಇರಾನ್ಗೆ ಸಿಕ್ಕಿರುವಂತ ಹಿಡಿತ ಅದು. ಬಟ್ ಅದನ್ನ ಅಮೆರಿಕ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತೆ ಅಂತ ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕಾಗಿನೇ ಯುದ್ಧವನ್ನ ಮಾಡ್ತು. ಹಂಗಿದ್ರೂ ಆಗದೆ ಇರುವಂತದ್ದು ಈಗ ಏಕಾಏಕಿಯಾಗಿ ಹಾರ್ಮುಜ್ ಜಲಸಂಧಿಯನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತೆ, ತಾನು ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಹೇಗ್ ಸಾಧ್ಯ? ಇರಾನ್ಗೆ ಹೋಗುವ ಮತ್ತು ಇರಾನ್ನಿಂದ ಬರುವ ಹಡಗುಗಳಿಗೆ ಅಮೆರಿಕ ಹೇಗ್ ನಿರ್ಬಂಧ ಹೇರುತ್ತೆ ಅಂತ. ಇರಾನ್ ತೈಲ ಮಾರಾಟ ಮಾಡದಂತೆ ನಿರ್ಬಂಧ ಹೇರ್ತೀನಿ ಅಂತ ಈಗ ಅಮೆರಿಕ ನಿರ್ಧಾರ ತೆಗೆದುಕೊಂಡಿದೆ. ಈಗ ಆ ಒಂದು ಲೊಕೇಶನ್ನ ಸ್ಕ್ರೀನ್ ಶಾಟ್ ನೀವು ಗಮನಿಸ್ತಾ ಇದ್ದೀರಿ. ಇರಾನ್ ಕೊಟ್ಟಿರುವಂತ ತಿರುಗೇಟು ಇದು. ಅಮೆರಿಕ ಪ್ಲಾನ್ಗೆ ಈಗ ಇರಾನ್ ಲೇವಡಿ ಮಾಡಿರುವಂಥದ್ದು. ನೀವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾರ್ಮುಜ್ ಜಲಸಂಧಿ ನಮ್ಮ ಹಿಡಿತದಲ್ಲಿರುವಂಥದ್ದು. ಒಂದು ವೇಳೆ ಈಗ ಇರಾನ್ನಿಂದ ಬರುವಂಥ ಹಡಗುಗಳು, ಇರಾನ್ಗೆ ಹೋಗುವಂಥ ಹಡಗುಗಳ ಮೇಲೆ ನೀವು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ನೀವು ಹಿಡಿತ ಸಾಧಿಸೋದಕ್ಕೆ ಟ್ರೈ ಮಾಡಿದ್ದೆ ಆದರೆ ಅಮೆರಿಕಾದಲ್ಲಿ ಇರುವಂಥ ತೈಲ ಬೆಲೆ ಏರಿಕೆ ಆಗುತ್ತೆ. ನಿಮ್ಮಲ್ಲಿ ಎಷ್ಟು ಸ್ಟಾಕ್ ಇದೆ, ಎಷ್ಟು ದಿನಗಳ ಕಾಲ ನೀವು ಅದನ್ನು ಪೂರೈಕೆ ಮಾಡ್ಬೋದು, ಜನರಿಗೆ ಕೊಡ್ಬೋದು, ತದನಂತರದಲ್ಲಿ ಏನು ಮಾಡ್ತೀರಾ, ಅದು ಇರಾನ್ನ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಈಗ ಅಮೆರಿಕ ಈ ರೀತಿಯ ಒಂದು ದಿಟ್ಟ ಹೆಜ್ಜೆಯನ್ನ ತೆಗೆದುಕೊಳ್ಳೋದಕ್ಕೆ ಕಾರಣ ಅಂತಂದ್ರೆ ಹಾರ್ಮುಜ್ ಜಲಸಂಧಿಯನ್ನ ತನ್ನ ಕಂಟ್ರೋಲಿಗೆ ತೆಗೆದುಕೊಳ್ಬೇಕು ಅಂತ ಸಾಕಷ್ಟು ಟ್ರೈ ಮಾಡ್ತು. ಯುದ್ಧ ಅಂತೂ ದಾಳಿ ಪ್ರತಿದಾಳಿಗಳಾದವು. ಬಟ್ ಈಗ ನಾವು ಕಂಟ್ರೋಲಿಗೆ ತೆಗೆದುಕೊಳ್ತೀವಪ್ಪ, ಹಡಗುಗಳನ್ನ ಹೋಗೋದಕ್ಕೆ ಬರೋದಕ್ಕೆ ಬಿಡಲ್ಲ ಅಂತಿದೆ. ಬಟ್ ಇದು ಪ್ರಾಕ್ಟಿಕಲಿ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ? ಈಗ ಇರಾನ್ನ ಮುಂದಿನ ನಡೆ ಏನು ಅಂತ. ಸೌಖ್ಯ ಏನಂದರೆ, ಇರಾನ್ ಅಮೇರಿಕಾದ ಮಿತ್ರ ದೇಶಗಳೇನಿದ್ದಾವೆ, ಅಮೇರಿಕ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಮತ್ತು ಯುರೋಪಿಯನ್ ರಾಷ್ಟ್ರಗಳಿಗೆ ಆ ರಾಷ್ಟ್ರಗಳ ಹಡಗುಗಳ ಸಾಗಾಟಕ್ಕೆ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಪೂರ್ಣವಾಗಿ ನಿರ್ಬಂಧವನ್ನು ಹೇರಿದೆ. ಕೇವಲ 5 ರಾಷ್ಟ್ರಗಳಿಗೆ ಮಾತ್ರ ಇರಾನ್ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ಭಾರತ ಇದೆ, ಚೀನಾ ಇದೆ, ರಷ್ಯಾ ಇದೆ, ಜೊತೆಗೆ ಇರಾಕ್ ಮತ್ತು ಪಾಕಿಸ್ತಾನದ ಹಡಗುಗಳಿಗೆ ಮಾತ್ರ ತೈಲ ಮತ್ತು ಅನಿಲವನ್ನು ಸಾಗಾಟ ಮಾಡೋದಕ್ಕೆ ಇರಾನ್ ಅವಕಾಶವನ್ನು ಕೊಡ್ತಾ ಇದೆ. ಇರಾನ್ ಈ ಒಂದು ನೀತಿಯನ್ನು ಅನುಸರಿಸ್ತಿರೋದಕ್ಕೆ ಅಮೆರಿಕ ಕೆಂಡಾಮಂಡಲ ಆಗಿದೆ. ಅಮೆರಿಕ ಹಾರ್ಮುಜ್ ಜಲಸಂಧಿಯನ್ನು ಫೆಬ್ರವರಿ 28ಕ್ಕೆ ಮುನ್ನ, ಅಂದರೆ ಫೆಬ್ರವರಿ 28 ಯುದ್ಧ ಏನು ಆರಂಭ ಆಗೋದಕ್ಕೆ ಮುನ್ನ ಹಾರ್ಮುಜ್ ಜಲಸಂಧಿ ಯಾವ ರೀತಿ ಎಲ್ಲ ರಾಷ್ಟ್ರಗಳಿಗೂ ಮುಕ್ತವಾಗಿತ್ತು ಆ ರೀತಿ ಮುಕ್ತ ಮಾಡಿ ಅಂತ ಹೇಳ್ಬಿಟ್ಟು ಇರಾನ್ಗೆ ಕೇಳ್ಕೊಂಡಿತ್ತು. ಆದರೆ ಯಾವಾಗ ಆ ರೀತಿ ಮುಕ್ತ ಆಗಿಲ್ವೋ ಅದಕ್ಕೆ ಪ್ರತಿಯಾಗಿ ಅಮೆರಿಕ ಇವಾಗ ಇರಾನ್ನ ಹಡಗುಗಳಿಗೆ ನಿರ್ಬಂಧ ಇರ್ತಿದೆ. ಅಂದರೆ ಇರಾನ್ನಿಂದ ಯಾವ ಹಡಗುಗಳು ತೈಲ ಅಥವಾ ಬೇರೆ ಯಾವುದೇ ವಸ್ತುಗಳನ್ನು ಒತ್ತು ಬರುತ್ತೆ, ಇರಾನ್ನಿಂದ ಬರೋ ಹಡಗುಗಳು, ಜೊತೆಗೆ ಇರಾನ್ಗೆ ಹೋಗುವ ಹಡಗುಗಳು, ಆ ಎಲ್ಲ ರೀತಿಯ ಹಡಗುಗಳಿಗೂ ಹಾರ್ಮುಜ್ ಜಲಸಂಧಿಯಲ್ಲಿ ಒಂದು ರೀತಿ ನಿಯಂತ್ರಣ ಇರುವಂಥ ಕೆಲಸ ಮಾಡ್ತಿದೆ. ಇನ್ನೊಂದು ಕಡೆ ಇರಾನ್ ಒಂದು ಹಾರ್ಮುಜ್ ಜಲಸಂಧಿ ಏನಿದೆ, ಕೇವಲ 23 ಕಿಲೋಮೀಟರ್ ಅಗಲದ ಒಂದು ಹಾರ್ಮುಜ್ ಜಲಸಂಧಿ, ಅಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ ಜಲಬಾಂಬ್ಗಳನ್ನು ಇಟ್ಟಿದೆ. ಹಾಗಾಗಿ ಎಲ್ಲೆಲ್ಲಿ ಜಲಬಾಂಬ್ಗಳನ್ನು ಇರಾನ್ ಇಟ್ಟಿದೆ ಅನ್ನೋದು ಅಮೆರಿಕಾಗೆ ಗೊತ್ತಿಲ್ಲ. ಹಾಗಾಗಿ ಹಡಗುಗಳನ್ನು ಅಮೆರಿಕ ಬಲವಂತವಾಗಿ ಏನಾದ್ರೂ ಸಾಗಣೆ ಮಾಡೋದಕ್ಕೆ ಕಳಿಸಿದ್ರೆ ಆ ಸಂದರ್ಭದಲ್ಲಿ ಜಲಬಾಂಬ್ಗಳು ಸ್ಫೋಟಗೊಂಡು ಹಡಗುಗಳು ನೀರು ಪಾಲಾಗೋಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಮೆರಿಕ ಈ ರೀತಿಯಾಗಿ ಹಡಗುಗಳನ್ನು ಏಕಾಏಕಿ ಆ ಒಂದು ಜಲಸಂಧಿಯಲ್ಲಿ ಬಲವಂತವಾಗಿ ಮುನ್ನುಗ್ಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಮತ್ತು ಇದಕ್ಕೆ ಪ್ರತಿಯಾಗಿ ಅಮೆರಿಕ ಒಂದು ವಿಚಿತ್ರವಾದ ತಂತ್ರಗಾರಿಕೆಯನ್ನು ಮಾಡಿದೆ. ಏನಂದರೆ, ಇರಾನ್ಗೆ ಹೋಗುವಂಥ ಹಡಗುಗಳು ಮತ್ತು ಇರಾನ್ನಿಂದ ಬರುವಂಥ ಹಡಗುಗಳನ್ನು ತಡೆಯೋದ್ರ ಮೂಲಕ ಇರಾನ್ಗೆ ಆರ್ಥಿಕವಾಗಿ ಸಂಕಷ್ಟವನ್ನು ತಂದೊಡ್ಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಈ ಒಂದು ಹಂತದಲ್ಲಿ ಇರಾನ್ ಮುಂದಿನ ಹೆಜ್ಜೆಯನ್ನು ಏನಿಡುತ್ತೆ? ಇರಾನ್ ಏನಾದರೂ ಅಮೆರಿಕದ ಯುದ್ಧ ನೌಕೆಗಳ ಮೇಲೆ ದಾಳಿ ಮಾಡುತ್ತಾ? ಒಂದು ವೇಳೆ ಹಾರ್ಮುಜ್ ಜಲಸಂಧಿ ಬಳಿ ಇರುವಂಥ ಅಮೆರಿಕ ಯುದ್ಧ ನೌಕೆಗಳ ಮೇಲೆ ಇರಾನ್ ಏನಾದರೂ ದಾಳಿ ಮಾಡಿದ್ರೆ ಆಗ ಅದು ಕದನ ವಿರಾಮದ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ. ಅದೇ ರೀತಿ ಅಮೆರಿಕ ಏನಾದರೂ ಇರಾನ್ ಮೇಲೆ ದಾಳಿ ಮಾಡಿದ್ರು ಕೂಡ
ಇರಾನ್ ಮೇಲೆ ದಾಳಿ ಮಾಡಿದ್ರು ಕೂಡ ಆಗ ಕೂಡ ಅದು ಕದನ ವಿರಾಮ ಆಗುತ್ತೆ. ಹಾಗಾಗಿ ಈ ಒಂದು ಕದನ ವಿರಾಮ ಆಗದಂತೆ ಕಾಯ್ದುಕೊಳ್ಳೋದು, ಜೊತೆಗೆ ಒಂದು ಹಡಗುಗಳ ಮುಕ್ತ ಓಡಾಟಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸೋದು ಈಗ ದೊಡ್ಡ ಸವಾಲಿನ ಕೆಲಸ ಆಗಿದೆ ಅಂತ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.